ನಮಸ್ತೆ ವೀಕ್ಷಕರೇ, ಕ್ಯಾಬೇಜ್ ಬಟಾಣಿ ಪಲ್ಯ ಹೀಗೊಮ್ಮೆ ಮಾಡಿ ನೋಡಿ. ಇದಕ್ಕೆ ಏನು ಮಸಾಲೆ ಹಾಕಿದ್ದೇನೆ, ಹೇಗೆ ಮಾಡಿದ್ದೇನೆ ಎಂದು ನೋಡುವ. ಒಂದು ಸಣ್ಣ ಲೋಟ ಅಥವಾ 1 ಕಪ್ಪಿನಷ್ಟು ಒಣ ಬಟಾಣಿ ತಗೊಂಡಿದ್ದೇನೆ ನಾನಿಲ್ಲಿ. ಇದನ್ನು ರಾತ್ರಿ ಇಡೀ ನೆನೆ ಹಾಕಲಿಕ್ಕೆ ಇಟ್ಟಿದ್ದೇನೆ, ತೊಳೆದು ನೆನೆ ಹಾಕಲಿಕ್ಕೆ ಇಟ್ಟಿದ್ದೇನೆ. ನೋಡಿ, ಒಳ್ಳೆ ನೆಂದಿದೆ ಬೆಳಿಗ್ಗೆ ಎದ್ದು ನೋಡುವಾಗ. ಇದನ್ನು ಕುಕ್ಕರಿಗೆ ಹಾಕ್ತೇನೆ ಈಗ ಬೇಯಿಸಲಿಕ್ಕೆ. ಇದಕ್ಕೆ ಬೇಕಾದಷ್ಟು ನೀರು ಮತ್ತು ಸ್ವಲ್ಪ ಉಪ್ಪು ಹಾಕಿ 1-2 ವಿಜಿಲ್ ಬೇಯಿಸುವ. ತುಂಬ ಬೇಯುವುದು ಸಹ ಬೇಡ ಅದಕ್ಕೆ. ಖಾರಕ್ಕೆ ಬೇಕಾದಷ್ಟು ಕೆಂಪು ಮೆಣಸಿನ ಹುಡಿ ಮತ್ತು 1 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಹುಡಿ, ಮತ್ತೊಂದು ಅರ್ಧ ಟೀ ಸ್ಪೂನ್ನಷ್ಟು ಅರಸಿನ ಹುಡಿ, ಮತ್ತೊಂದು 1 ಟೀ ಸ್ಪೂನ್ನಷ್ಟು ಚಾಟ್ ಮಸಾಲ ಮತ್ತು ಸ್ವಲ್ಪ ಕರಿಮೆಣಸಿನ ಪುಡಿ. ನೋಡಿ, ಇದರ ಅರ್ಧ ಕ್ಯಾಬೇಜ್ ತಗೊಂಡಿದ್ದೇನೆ ನಾನು. ಇದು ದೊಡ್ಡ ಕ್ಯಾಬೇಜ್, ಇದರ ಗಟ್ಟಿ ಭಾಗವನ್ನು ತೆಗೆದಿದ್ದೇನೆ. ಇದನ್ನು ಉದ್ದುದ್ದಕ್ಕಾಗಿ ಹಚ್ತಾ ಇದ್ದೇನೆ. ಈಗ ನೀರಿಗೆ ಉಪ್ಪು ಮತ್ತು ಸ್ವಲ್ಪ ಅರಸಿನ ಹಾಕಿ ಕ್ಯಾಬೇಜನ್ನು ಒಂದು 5-10 ನಿಮಿಷ ಇಡುವ ನೀರಲ್ಲೇ. ನೋಡಿ, ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಟಿದ್ದೇನೆ ನಾನು ಇದನ್ನು. ಅಷ್ಟೊತ್ತಿಗೆ ಈರುಳ್ಳಿ ಮತ್ತು ಟೊಮೆಟೊ ಕಟ್ ಮಾಡುವ ನಾವು. ಮಸಾಲೆ ಹುಡಿ ರೆಡಿ ಇದೆ ಈಗ. ನೋಡಿ, ಒಂದು ದೊಡ್ಡ ಟೊಮೆಟೊ ಇದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ, 1 ಟೀ ಸ್ಪೂನ್ನಷ್ಟು ಸಾಸಿವೆ ಚಟಪಟ ಅಂದಾಗ ಜೀರಿಗೆ ಹಾಕುವ, ಅರ್ಧ ಟೀ ಸ್ಪೂನ್ನಷ್ಟು, ಮತ್ತು ಕರಿಬೇವು 1-2 ಸಣ್ಣಷ್ಟು ಹಾಕಿದ್ದೀನಿ ನಾನು. ಈಗ ಸಣ್ಣಗೆ ತುಂಡು ಮಾಡಿದ 1 ಇಂಚಿನಷ್ಟು ಶುಂಠಿ ಮತ್ತು 4 ಬೆಳ್ಳುಳ್ಳಿ ಸಣ್ಣಗೆ ಕಟ್ ಮಾಡಿದ್ದೇನೆ. 1 ದೊಡ್ಡ ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಚಿದ್ದು. ನೋಡಿ, ಇದನ್ನು 1-2 ನಿಮಿಷ ಅಷ್ಟೇ, ಸೆಕೆಂಡ್ ಸಾಕು, 1-2 ಸೆಕೆಂಡಷ್ಟು ಹುರಿಯಲಿಕ್ಕೆ ಈರುಳ್ಳಿಯನ್ನು. ಈಗ ಟೊಮೆಟೊ ಹಾಕುವ. ಟೊಮೆಟೊ ಸಹ ಅಷ್ಟೇ, ಸ್ವಲ್ಪ ಬೇಯುವವರೆಗೆ, ಅಂದರೆ ಸ್ವಲ್ಪ ಬಾಡುವವರೆಗೆ ಹುರಿಯುವ. ನಾನು ಲೋ ಟು ಮೀಡಿಯಮ್ ಹೀಟಲ್ಲಿ ಹುರಿತಾ ಇದ್ದೇನೆ, ಇದನ್ನು ಮಾಡ್ತಾ ಇದ್ದೇನೆ. ಈಗ ನೋಡಿ, ನಾವು ರೆಡಿ ಮಾಡಿಟ್ಟ ಮಸಾಲೆ ಹುಡಿ ಇದೆ ನೋಡಿ, ಅದನ್ನು ಹಾಕ್ತಾ ಇದ್ದೇನೆ. ಕೊತ್ತಂಬರಿ ಹುಡಿ, ಮೆಣಸಿನ ಹುಡಿ, ಚಾಟ್ ಮಸಾಲ, ಉಪ್ಪಲ್ಲ, ಇದು ಅರಸಿನ ಪೆಪ್ಪರ್ ಪೌಡರ್ ಮತ್ತು. ಈಗ ನೋಡಿ, ನಾವು ನೀರಲ್ಲಿ ಹಾಕಿಟ್ಟ ಕ್ಯಾಬೇಜನ್ನು ಹಾಕ್ತಾ ಇದ್ದೇನೆ ನಾನು ಇದಕ್ಕೆ ನೀರು ಹಾಕೋದು ಬೇಡ. ಇದನ್ನೊಂದು ಹೈ ಫ್ಲೇಮಲ್ಲಿ ಸ್ವಲ್ಪ ಹುರಿಯುವ, 1-2 ನಿಮಿಷ. ಕ್ಯಾಬೇಜ್ ನೀರು ಬಿಡ್ತದೆ, ಆಗ ಅದೇ ನೀರಲ್ಲಿ ಬೆಂದರೆ ಸಾಕಾಗ್ತದೆ. ಚೆನ್ನಾಗಿ ಮಿಕ್ಸ್ ಮಾಡುವ. ಟೊಮ್ಯಾಟೊ ಮತ್ತು ಮಸಾಲೆ ಹುಡಿ ಎಲ್ಲ ಕ್ಯಾಬೇಜಿಗೆ ಸರಿಯಾಗಿ ಮಿಕ್ಸ್ ಆಗಲಿ. ಇದು ಅನ್ನಕ್ಕೆ ಮತ್ತು ಚಪಾತಿ, ದೋಸೆಗೆ ಯಾವುದಕ್ಕೂ ತಿನ್ಬೋದು. ನಾವು ಸೈಡ್ ಡಿಶ್ ಆಗಿ ಉಪಯೋಗಿಸ್ಬೋದು. ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಒಂದು ಅರ್ಧ ಬೆಂದಿದೆ ಕ್ಯಾಬೇಜ್. ಈಗ 1 ಹಸಿಮೆಣಸು ಹಾಕ್ತೇನೆ, 2 ಹಾಕ್ಬೋದು. ನಮ್ಮ ಖಾರ ಬೇಡ ಅಂತ ಸ್ವಲ್ಪ ಒಂದೇ ಹಾಕಿದ್ದೇನೆ. ಸ್ವಲ್ಪ ಉಪ್ಪು, ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದನ್ನು. ಬೇಯಿಸಿಟ್ಟ ಬಟಾಣಿ ಸಹ ತಣ್ಣಗಾಗಿದೆ. ಕುಕ್ಕರ್ ಓಪನ್ ಮಾಡಿ ನಾನು ನೋಡ್ತಾ ಇದ್ದೇನೆ ತೆಗೆದು. ಈಗ ನೋಡಿ, ಇದು ಬೆಂದಿದೆ. ಎಲ್ಲ ಬಟಾಣಿಯನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡುವ. ಹಸಿ ಬಟಾಣಿ ಇದ್ದರೆ ಇನ್ನೂ ಒಳ್ಳೆಯದಾಗ್ತದೆ. ಮತ್ತು ಸಾಧಾರಣ 4 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ತುರಿ ಫ್ರೆಶ್, ಅದನ್ನು ಹಾಕಿದ್ದೇನೆ ನಾನು. ಅದು ಹಾಕಿದರೆ ಒಳ್ಳೆ ರುಚಿ ಕೊಡ್ತದೆ. ಮೆಲ್ಲ ಉರಿಯಲ್ಲಿ 1-2 ನಿಮಿಷ ಇಟ್ಟರೆ ಸಾಕು, ಯಾಕಂದರೆ ತೆಂಗಿನ ತುರಿ ಸ್ವಲ್ಪ ಬಿಸಿ ಆಗಬೇಕು. ಈಗ ನೋಡಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ದೇನೆ. ಕ್ಯಾಬೇಜ್ ಮತ್ತು ಬಟಾಣಿಯ ಪಲ್ಯ ರೆಡಿ ಆಯಿತು. ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದ.